ಎಂಡಮೂರಿ ವೀರೇಂದ್ರ ಸರ್ ಬರೆದಿಲ್ಲದೆ ಇರೋ ಪುಸ್ತಕನೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾಟಕಗಳನ್ನ ಬರೆದ್ರು, ಕಥೆಗಳನ್ನ ಬರೆದ್ರು, ಕಾದಂಬರಿಗಳನ್ನ ಬರೆದ್ರು, ವ್ಯಕ್ತಿತ್ವ ವಿಕಸನದ ಪುಸ್ತಕಗಳನ್ನು ಬರೆದ್ರು. ಹಾಗೆ ಅವರು ಇನ್ನೊಂದು ವಿಶಿಷ್ಟವಾದ ಪುಸ್ತಕ ಬರೆದಿದ್ದಾರೆ. ಅದು ಪಿಲ್ಲಲ ಪೇರ್ಲ ಪ್ರಪಂಚಂ ಅಂತ, ಮಕ್ಕಳ ಹೆಸರಿನ ಒಂದು ಪ್ರಪಂಚ. ಅಂದರೆ ಅವರು ಸುಮಾರು 5,000 ಹೆಣ್ಣು ಮಕ್ಕಳ ಮತ್ತು 5,000 ಗಂಡು ಮಕ್ಕಳ ಹೆಸರುಗಳನ್ನು ಒಂದೆಡೆ ಸೇರಿಸಿದ್ದಾರೆ ಮತ್ತು ಅನೇಕ ಹೊಸ ಪದಗಳಿಗೆ ಅರ್ಥ ಕೂಡ ಕೊಟ್ಟಿದ್ದಾರೆ ಅವರು. ಈ ಪುಸ್ತಕ ನಾನು ಒಂದು ಸಲ ಮಾಡಿದ್ಮೇಲೆ ಏನಾಯಿತು, ಅವರು ಅಂದರು ಇನ್ನು ಸ್ವಲ್ಪ ಇದನ್ನು ಬೆಳೆಸೋಣ ಅಂಥೇಳಿ ಮತ್ತಷ್ಟು ಹೆಸರುಗಳನ್ನ ಸೇರಿಸಿದ್ರು. ಈಗ ಸುಮನ ಅಂದರೆ ಸುಮನ ಮಲ್ಲಿಕಾ, ಸುಮನ ಅಂತ ಅದಕ್ಕೊಂದು 2ನೇ ಭಾಗ ಥರ ಎಲ್ಲ ಸೇರಿಸಿದ್ರು. ಹೆಸರುಗಳು ತುಂಬ 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 ಸೇರಿಕೊಳ್ತು. ಪುಟ್ಟ ಪುಸ್ತಕ, ಆದರೆ ಅದ್ಭುತವಾದ ಇದು ಹೊಸದಾಗಿ ಮದುವೆ ಆಗಿ ಮಕ್ಕಳನ್ನ ನಿರೀಕ್ಷೆ ಮಾಡ್ತಿರೋರಿಗೆ ಇದೊಂದು ಒಳ್ಳೆಯ ಪುಸ್ತಕ. ಇದನ್ನು ಮತ್ತೆ ಹೇಮಂತ ಸಾಹಿತ್ಯದವರೇ ಮಾಡಿದ್ರು ಪುಸ್ತಕನ. ಆಮೇಲೆ ಇದಕ್ಕೆ ಮೋನಪ್ಪ ಅವರು ಒಂದು ಸುಂದರವಾದ ಪುಟ್ಟ ಮಗುವಿನ ಚಿತ್ರ ಕೂಡ ಬರೆದಿದ್ದಾರೆ. ಈ ಪುಸ್ತಕ ಸುಮಾರು ಜನ ಕೇಳಿ ತಗೊಂಡ್ರು. ನನಗೆ ಎಷ್ಟೋ ಸಲ ಕೆಲವರು ಕೇಳ್ತಾರೆ, ನನಗೆ ಆನಲ್ಲೋ ಕೊಡು, ಕೋನಲ್ಲಿ ಕೊಡು, ಮೀಲ್ ಕೊಡು ಅಂತ ಅಕ್ಷರಗಳು ಕೊಟ್ಬಿಟ್ಟು ಹೆಸರುಗಳು ಕೇಳ್ತಾರೆ. ಆ ಟೈಮಲ್ಲಿ ಈ ಪುಸ್ತಕದಿಂದ ಹುಡುಕ್ತೀನಿ, ಅನೇಕ ಹೆಸರುಗಳು ಸಿಗ್ತವೆ. ಇದು ಎಂಡಮೂರಿಯವರ ಪುಸ್ತಕಗಳಲ್ಲಿ ಒಂದು ವಿಶಿಷ್ಟ ಪುಸ್ತಕ, ಮತ್ತು ನಂದು ಕೂಡ ಇದು ಒಂದು ವಿಶಿಷ್ಟ ಪುಸ್ತಕ. ಯಾಕೆಂದರೆ ನಾನು ಈ ಥರದ್ದು ನಾನಾಗೇ ಇಷ್ಟು ಹೆಸರುಗಳನ್ನ ಒಂದೆಡೆ ಸೇರ್ಸೋಕ್ಕೆ ನನ್ನ ಕೈಲೂ ಸಾಧ್ಯ ಆಗ್ತಿರಲಿಲ್ಲ. ಅವರೊಂದು ಅದ್ಭುತ ಕೆಲಸ ಮಾಡಿದ್ದಾರೆ. ಏಕೆಂದರೆ ಅತ್ಯಂತ ಹಳೆಯ ಅಥವಾ ಎಂದಿಗೂ ಮಾಸದ ಲಕ್ಷ್ಮಿ, ನಾರಾಯಣ ಅಂತ ಹೆಸರುಗಳು ಇವೆ. ಅಮಾಲ್ಯ, ಅಮೂಲ್ಯ, ಅದ್ವಿತ್ ಅಂತ ಹೆಸರು ಕೂಡ ಇದೆ ಇದರಲ್ಲಿ. ಅದರಿಂದ ಈ ಪುಸ್ತಕ ಯಾವತ್ತಿಗೂ ಚೆನ್ನಾಗಿದೆ. ಮಕ್ಕಳ ಹೆಸರಿನ ಪ್ರಪಂಚ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದೀನಿ. ಈ ಪುಸ್ತಕನ ಹೇಮಂತ ಸಾಹಿತ್ಯದವರು ಮಾಡಿದ್ದಾರೆ. ನಮಸ್ಕಾರ.